ಸೊ ಇದು ಈ ಜಾಥಾದ ಮೂಲಕ ಏನು ಸಮಾಜದಲ್ಲಿ ತಪ್ಪು ಮಾಹಿತಿಗಳನ್ನು ಕೊಡ್ತಕ್ಕಂಥದ್ದು, ತಪ್ಪು ಅಭಿಪ್ರಾಯಗಳನ್ನು ಕೊಡ್ತಕ್ಕಂಥದ್ದು, ಸಂವಿಧಾನಕ್ಕೆ ವಿರುದ್ಧವಾದಂಥ, ಪ್ರಿಯಾಂಬಲ್ಗೆ ವಿರುದ್ಧವಾದಂಥ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡ್ತಾ ಇರ್ತಕ್ಕಂಥದ್ದು, ಇದಕ್ಕೆಲ್ಲ ಉತ್ತರ ಕೊಡಲಿಕ್ಕೋಸ್ಕರವಾಗಿ ಈ ಜಾಥಾ ಏರ್ಪಡ್ತಿದೆ, ಜಾಥಾ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅಮೃತ ಮಹೋತ್ಸವವನ್ನು ಕೂಡ ಆಚರಣೆ ಮಾಡಲಿಕ್ಕೋಸ್ಕರ ಬೆಂಗಳೂರಿನಲ್ಲಿ 24ನೇ ತಾರೀಕು ಮತ್ತು 25ನೇ ತಾರೀಕು ದೊಡ್ಡ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ವಿಚಾರ ಸಂಕಿರಣ ಮತ್ತು 25ನೇ ತಾರೀಕು ಸಮಾವೇಶ. ಫೆಬ್ರವರಿ 24, 25. ಐ ರಿಪೀಟ್, ಫೆಬ್ರವರಿ 24, 25. 25ನೇ ತಾರೀಕಿಗೆ ದೊಡ್ಡ ಸಮಾವೇಶ ಅರಮನೆ ಮೈದಾನದಲ್ಲಿ ನಡೆಯುತ್ತದೆ. ಸೊ ಅಷ್ಟೊತ್ತಿಗೆ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ಜಾಥಾ ನಡೆದಿರ್ತದೆ. ಈ ಸಮಾವೇಶನೂ ಕೂಡ ಇದೆಲ್ಲ ತೀರ್ಮಾನ ಮಾಡ್ತಾರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಯಾರನ್ನ ಸಮಾವೇಶಕ್ಕೆ ಯಾರನ್ನು ಭಾಷಣ ಹಾಕಬೇಕು, ಮತ್ತೆ ಸಂಕೀರ್ಣದಲ್ಲಿ ಯಾರ್ಯಾರು ಕೆಲವರು ನಾವು ಅಧಿಕಾರಕ್ಕೆ ಬಂದ್ರೆ ಸಂವಿಧಾನ ಬದಲಾಯಿಸ್ತೀವಿ ಅಂತ ಹೇಳ್ತಾರೆ. ಕೆಲವರು ಸಂವಿಧಾನ ಮನುಶಾಸ್ತ್ರಕ್ಕೆ ಅನುಗುಣವಾಗಿಲ್ಲ ಅಂತ ಹೇಳೋದು, ಇವೆಲ್ಲ ಇವಕ್ಕೆ ಉತ್ತರ ಕೊಡಬೇಕಲ್ಲ, ಅದಕ್ಕೆಲ್ಲ ಉತ್ತರ ಕೊಡೋಕೆ ಸಿಗ್ಬೇಕಲ್ಲ. ಸ್ಟಾಲ್ವರ್ಡ್ಸ್ಗಳೆಲ್ಲ ಇದ್ರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ. ರಾಜೇಂದ್ರ ಪ್ರಸಾದ್ ಅಧ್ಯಕ್ಷರಾಗಿದ್ದರು, ನೆಹರು ಇದ್ರು, ವಲ್ಲಭಾಯ್ ಪಟೇಲ್ ಇದ್ರು, ರಾಜಾಜಿ ಇದ್ರು, ಅಂಬೇಡ್ಕರ್ ಇದ್ರು, ನಮ್ಮ ಯಾರು ಆಜಾದ್ ಇದ್ರು, ಮೌಲಾನಾ ಆಜಾದ್, ಬಹಳ ಜನ ಸ್ಟಾಲ್ವರ್ಡ್ಸ್ಗಳೆಲ್ಲ ಇದ್ರು. ಬಹುಶಃ ಈ ದೇಶದ ಸಮಸ್ಯೆಗಳ ಬಗ್ಗೆ ಅಲ್ಲಿ ಚರ್ಚೆ ಆದಷ್ಟು ಬೇರೆ ಚರ್ಚೆ ಆಗಿಲ್ಲ. ನಾನು ಅದಕ್ಕೆ ಯಾರಿಗೆ ರಾಜಕೀಯದಲ್ಲಿ ಆಸಕ್ತಿ ಇರ್ತಕ್ಕಂಥವರೆಲ್ಲರೂ ಕೂಡ ಓದಬೇಕು. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ ನಾನು ಕನ್ನಡದಲ್ಲಿ ಮಾಡಿಸಿದ್ದೀನಿ, ಆಗಿದೆ, ಮಾಡಾಗಿದೆ. 10 ವಾಲ್ಯೂಮ್ಸ್. ಅಂಬೇಡ್ಕರ್ ಅವರು ಸಂವಿಧಾನ ಅಂಗೀಕಾರ ಆಗೋದಕ್ಕಿಂತ ಒಂದಿನ ಮುಂಚಿತವಾಗಿ ಭಾಷಣ ಮಾಡಿದ್ದಾರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ. ಅದು ಒಂದು ಐತಿಹಾಸಿಕವಾದಂಥ ಭಾಷಣ. ಬರೀ ಸಮರ್ಥನೆ ಮಾಡೋದಷ್ಟೇ ಅಲ್ಲ, ಮುನ್ನೆಚ್ಚರಿಕೆಯೂ ಕೂಡ ಹೇಳಿದ್ದಾರೆ.
ಸಂವಿಧಾನದಲ್ಲಿ ನಾವು ಅಧಿಕಾರಕ್ಕೆ ಬಂದಂಥವ್ರು ಹೇಗೆ ಅದನ್ನು ಜಾರಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಮತ್ತು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮುನ್ನೆಚ್ಚರಿಕೆ ಕೊಡಬೇಕು ಅವ್ರ ಭಾಷಣದಿಂದ ಅವತ್ತೇ. ಅದಕ್ಕೆ ಅಂಬೇಡ್ಕರ್ ಇದಾರಲ್ಲ, ಬಹಳ ಒಬ್ಬ ವಿಷನರಿ ಅವರು, ದೂರದರ್ಶಿತ್ವವುಳ್ಳ ಇದ್ದಂತ ಬರೀ ಅವತ್ತಿನ ಸಮಸ್ಯೆಗಳಿಗೆ ಅಷ್ಟೇ ಅಲ್ಲ, ಮುಂದೆ ಈ ಸಮಾಜ ಏನಾಗಬೇಕು ಅಂತಕ್ಕಂಥದ್ದು ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಈ ಜಾಥಾವನ್ನ ಏರ್ಪಾಡು ಮಾಡಿದ್ದೀವಿ. ಬಹುಶಃ ಇದರಿಂದ ಜನರಿಗೆ ಇದ್ದಂಥ ಸಂಶಯಗಳು ನಿವಾರಣೆ ಆಗ್ತವೆ ಅಂತಕ್ಕಂಥದ್ದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.